ನನ್ನನ್ನು ಮುಟ್ಟಬೇಡ ಮುಟ್ಟಬೇಡ ಅಂತೇಳಿ ಇವರು ಕಿತ್ಕೊಂಡು ಬಂದ್ರು ಮಾರೆ. ಕಾಯಿನ ಊಟದಲ್ಲಿ ಇದು ಬಟ್ರು ಕೆಂಬುಡೆ ಅದಕ್ಕೆ ಬೆಲ್ಲ ಇಂದು ದಾದಿ ಕೆಂಬುಡೆಗೆ ಕಟ್ತಿದ್ದಾರೆ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಎಂತ ಗೊತ್ತುಂಟ, ಫೋನ್ ಮಾಡ್ತಿದ್ದೆ ಗ್ಯಾಸ್ ಏಜೆನ್ಸಿಗೆ. ಆದರೆ ಬುಕ್ ಆಗಿದೆ ಅಂತ ಬರ್ತಾ ಉಂಟು. ಬುಕ್ ಆಗಿ ಇವತ್ತಿಗೆ 4th ಡೇ ಗೊತ್ತುಂಟ. ಇವರೊಂದು ಡೇಟ್ ಕೊಡ್ತಾರಲ್ಲ, ಈ ಡೇಟಿಗೆ ಬುಕ್ ಮಾಡಬೇಕಂತ. ಹಾಗಾದರೆ ಅದರ ನೆಕ್ಸ್ಟ್ ಡೇ ಬರಲಿಕ್ಕಿಲ್ವಾ? ನಾವು ಎಷ್ಟು 1 ವಾರ ವೆಯ್ಟ್ ಮಾಡ್ತೇವೆ. 1 ವಾರ ಅಲ್ಲ, ನಾವು ಗೊತ್ತುಂಟು ನಿಮಗೆ ಕೂಡ. ಗ್ಯಾಸ್ ಹೋಗಿ ಎಂತೆಲ್ಲ ಆಗಿದೆ. ಈಗ 2 ಅಂಡೆ ಖಾಲಿ ಉಂಟು ಮುಡಿಲಿಟ್ಟು. ಎಂತ ಈಗ ಅದು ಹೇಗೆ ಬುಕ್ ಮಾಡಿದ ಕೂಡಲೇ ಒಂದು ನೆಕ್ಸ್ಟ್ ಡೇ ಅಲ್ಲ, ಅದರ ನೆಕ್ಸ್ಟ್ ಡೇ 3 ಡೇಸಲ್ಲಿ ಬರಬೇಕು. ಇವತ್ತು 5th ಡೇ. ಎಂಥ ಕರ್ಮ ಮಾರೆ. ನಾನೀಗ ಬೇರೆಯವರಿಗೆ ಅವರಿಗೆ ಕೊಡಬೇಕು. ಅದಲ್ಲದೆ ಈಗ ನಮ್ಮದು ಮುಗಿದ್ರೆ ನಡುವಲ್ಲಿ ಎಂತ ಮಾಡೋದು ನಾನು? ಇನ್ನು ಪ್ರೈವೇಟಿಂದಲೇ ತರಬೇಕಷ್ಟೇ. ದೇವಾ, ಎಲ್ಲರಿಗೆ ಸಮಸ್ಯೆ ಅಲ್ಲ, ಹಾಗೆಲ್ಲ ಆಗಬಾರ್ದು ಮಾರೆ. ಎಂತ ಅಲ್ಲ, ಎಲ್ಲೆಲ್ಲಿ ಯುದ್ಧ ಮಾಡೋದಂತೆ, ಯಾರ್ಯಾರಿಗೆ ಕಷ್ಟ ಅಂತೆ. ಬೆಳಗ್ಗೆ ಒಂದು ಚಹಾ ಒಂದು ಕುಡ್ತಿದ್ದೇನೆ. ಇವತ್ತು ತಿಂಡಿ ನಾನು ಅವಲಕ್ಕಿ ಮಾಡುವ ಅಂತಿದ್ದೇನೆ. ಯಾವಾಗಲೂ ದೋಸೆ ನೋಡ್ತಾ ಇರ್ಬೋದು, ಹಾಗೆ ಇವತ್ತು ಅವಲಕ್ಕಿ ಮಾಡುವ ಅಂತ. ಅವಲಕ್ಕಿ ತಂದಿದ್ದೇನೆ ನಿನ್ನೆ ಅಮ್ಮನನ್ನು ಕರ್ಕೊಂಡು ಬರುವಾಗ. ಹಾಗೆ ನಾನು ಅದನ್ನು ಮಾಡೋದು, ಇನ್ನೂ ಮಾಡಬೇಕಷ್ಟೇ. ಇವತ್ತಿಗೆ ಈಗ ಗಂಟೆ 7:45 ಆದದಷ್ಟೇ. ಗಂಟೆ 8:00ವರೆಗೆ ತಿಂಡಿ ಮಾಡಿದರೆ ಸಾಕು. ಚಹಾ ಎಲ್ಲ ಕುಡ್ದಾಯಿತು. ಅವಲಕ್ಕಿ ರೆಡಿ. ಯಾವಾಗದಿಂದ ಹೇಳ್ತಾ ಇದ್ದೇನೆ ಗೊತ್ತುಂಟು ಅಮ್ಮ, ಅವಲಕ್ಕಿ 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 ಅಂತ. ಇವತ್ತು ಮಾಡಿಕೊಟ್ಟದ ಅಮ್ಮನಿಗೆ ಅವಲಕ್ಕಿ ಮತ್ತು ಬಾಳೆಹಣ್ಣು. ನಾನು ಕೂಡ ತಿಂತೇನೆ. ಎಷ್ಟು ಅವಲಕ್ಕಿ ಮಾಡದೆ ನಾವು ದೀಪಾವಳಿಗೆ ಮಾಡಿದ್ದ ಅಂತ ಅವಲಕ್ಕಿ. ಇದು ನಮ್ಮ ಮನೆಯಲ್ಲಿ ಆದ ಬಾಳೆಹಣ್ಣು. ಇದು ಅಮ್ಮನಿಗೆ ಕೊಡುವುದಿಲ್ಲ, ಅಮ್ಮನಿಗೆ ಬೇರೆ ಕೊಟ್ಟಿದ್ದೇನೆ. ಕ್ಯಾವಂಡಿಶ್ ಬರ್ತದಲ್ಲ, ಅದು ಶೀತ ಆಗೋದಿಲ್ಲ, ಹಾಗೆ ಅದು ಕೊಟ್ಟಿದ್ದೇನೆ. ಇದು ಶೀತ ಆಗಬಹುದು, ಅದಕ್ಕೋಸ್ಕರ ಅವರಿಗೆ ಕೊಡ್ತಾ ಇಲ್ಲ. ತಿನ್ನುವ. ಹಾಂ, ನಿಮಗೆ ಕೊಡಲಿಲ್ಲಲ್ಲ ನಾನು. ಇದಷ್ಟು ಒಳ್ಳೆಯದಾಗಲಿಲ್ಲ ಆಯಿತಾ, ಉಪ್ಪು ಚಪ್ಪೆ ಇರ್ಬೋದು. ನೋಡಿ ಗೈಸ್, ಅಮ್ಮನ ಕರಿಬೇಕು ಬಂದಿದೆ ಇಲ್ಲಿಗೆ. ಅಂದು ಇವತ್ತು LKG ಇಲ್ವಾ ಅಂತ ಒಳಗೆ ಬಂದು ಮಲಗಿದೆ. ಕೈಸಿ ಇವಾಗ ನಾವು ಬೆಂಡೆ ತೆಗೆಯುವ. ಬೆಂಡೆ ಉಂಟಂತ ಕಾಣಬೇಕು. ನೀರೆಲ್ಲ ಕೊಟ್ಟಾಯ್ತಾಯ್ತಾ, ನನಗೆ ಬೆವರಿಳಿತ ಉಂಟು. ಯಾಕಂದರೆ ಎಲ್ಲ ಕೆಲಸ ಮಾಡಿ ಬಂದದ್ದು ನನ್ನ ಮನೆಯದ್ದು. ಹಾಗೆ ಈಗ ಇವತ್ತಿದ್ದು ನಿಮಗೆ ಅಪ್ಡೇಟ್ ತೋರಿಸ್ತೇನೆ. ಮತ್ತೆ ಕಟ್ ಮಾಡುವ. ನಮ್ಮ ಕುಂಬಳಕಾಯಿಯಲ್ಲಿ ಹೂವಾಗಿದೆ. ನಿನ್ನ ಲಾಗಲ್ಲಿ ಲಾಸ್ಟ್ವರೆಗೆ ನೋಡಿದವರಿಗೆ ಗೊತ್ತಿರ್ಬೋದು. ನಾನೊಂದು ಹೇಳಿದೆ ಎಂತ ಅಂತ ಹೇಳಿದರೆ, ನನಗೆ ಸ್ವಲ್ಪ ಕೆಲಸ ಉಂಟು ಇದರಲ್ಲಿ ತರಕಾರಿಯಲ್ಲಿ ಅಂತ. ಅದೆಂತ ಗೊತ್ತಾ, ಅದು ಈ ತೂರೆ ಮತ್ತು ಕೆಂಬುಡೆ ಉಂಟಲ್ಲ, ಅದಕ್ಕೆಲ್ಲ ಒಂದು ಎಂಥದೋ ಒಂದು ಬಾಯಕ್ಕೆ ಕಟ್ಟೋದು ಅಂತ ಮಾಡ್ತಾರಂತೆ. ಅದು ಮಾಡಬೇಕು. ಹಾಗೆ ಮತ್ತು ತೆಕ್ಕರಾಗಿದೆ, ಇಲ್ಲಿ ಮೇಲೆ ಆಗಿದೆ, ಕೆಳಗಡೆ ಎಲ್ಲ ಖಾಲಿ, ಒಂದು ಕೂಡ ಇಲ್ಲ. ಒಂದು ಇದೆ, ಅದು ತೆಗಿವಾನ ಅಂತಲ್ಲ. 2 ಇದೆ, ಇಲ್ಲೊಂದಿತ್ತು ಮಾರೆ, ತೆಗಿವ. ತೆಕ್ಕರೆ ಉಂಟು. ಇವತ್ತೊಂದು ಹಾರ್ವೆಸ್ಟ್ ಮಾಡುವ. 2 ಉಂಟು. ದೊಡ್ಡದಾಗಿದೆ ಆಯಿತಾ, ಅದು ದೊಡ್ಡದಾಗಿದೆ ನೋಡ್ಬೋದು. ಈಗ ಇದು ಸ್ವಲ್ಪ ಎರಡು ತೆಕ್ಕರೆ ಸಿಕ್ಕಿದೆ ಆಯಿತಾ, ದೊಡ್ಡದು. ಅಷ್ಟೇ, ಇನ್ನು ಬೇಗದಲ್ಲಿ ತೆಕ್ಕರೆ ಇಲ್ಲ. ಈಗ ಎಲ್ಲ ಸಣ್ಣ ಸಣ್ಣ ಮಿಡಿಗಳು. ಹಾಗೆ ಬೆಂಡೆಕಾಯಿ ಅಮ್ಮ ತೆಗಿತಿದ್ದಾರೆ. ಮತ್ತೇನಾದರೂ ಉಂಟ ನೋಡುವ ನಾವು. ಬದನೆ ಸ್ವಲ್ಪ ಸಣ್ಣ ಲತ್ತನೆ ಉಂಟು ಅಮ್ಮ, ಕೊಯ್ಯರೆ. ಉಂಟು ಲತ್ತನೆ ಉಂಟು. ಮತ್ತೊಂದು ಹೊಸದು ಅಪ್ಡೇಟ್ ಈಗ ನೋಡಿದೆ. ನನಗೆ ನಿನ್ನೆ ಖುಷಿಯಾಗಿದೆ ನೋಡಿ. ನಿಮ್ಮ ತೌತೆ ಈಗ ಮತ್ತೊಂದು ವಿಡಿಯೋ ಕೈಸಿಗೆ ಇಲ್ಲಿ ಸೌತೆ ಎಲ್ಲ ನೋಡುವಾಗ ಭಾರಿ ಖುಷಿ ಆಗ್ತದೆ ನನಗೆ. ಮತ್ತೆಂತ ಮತ್ತೆ ಆ್ಯಸ್ ಯೂಶುವಲ್ ಯಾವುದು ಕೂಡ ಎಂತ ಆಗಲಿಲ್ಲ. ಮತ್ತೊಂದು ಇದರಲ್ಲಿ ಫ್ಲವರ್ ಆಗಿದೆ. ಎಂಥದ್ರಲ್ಲಿ ಅಂದರೆ ಈ
ಕೆಂಬುಡಿಯಲ್ಲಿ ಈಗ ಒಂದೆಯಾ ಇನ್ನೊಂದು ಗೋವಲ್ಲಿ ಅಡಿಯಲ್ಲಿ ಎರಡು, ಆಮೇಲೆ ಫ್ಲವರ್ 3, 4 ಆಗಿದೆ ಅಷ್ಟೇ ಗೈಸ್. ಮತ್ತು ಏನಾಗಲಿಲ್ಲ. ಮತ್ತು ಅದೇ ಸ್ವಲ್ಪ ಲತ್ತನೆ ಉಂಟು ತೆಗಿಲಿಕ್ಕೆ ಎಲ್ಲ, ಅದನ್ನೆಲ್ಲ ತೆಗಿತೇನೆ ನಾನು ಕತ್ತರಿ ತಂದು. ಮತ್ತು ಬಸಳೆ ಒಳ್ಳೆ ಗ್ರೋ ಆಗಿದೆ, ಕಾಣ್ಬೋದು ಗೋಲಿ ಮೇಲೆ ಹೋಗಿದೆ. ದೊಂಪ ಬೇಕಂತ ಇಲ್ಲ, ಬಸಳೆ ದೊಡ್ಡದಾಗ್ತದೆ ಹಾಗೆ. ಲತ್ತನೆ ಉಂಟಮ್ಮ ಚೂರು ಅಮ್ಮ. ಹಾಂ ಉಪ್ಪಡ ఒక బెండకాయ పులివునా ಅಂದೀರ್ ಜನ ಜಾಸ್ತಿ ಆಯ ಸಂತನು ಯಾವ ಒಂಜಿ ತಿಕ್ಕಿನಿಯ ಹತ್ತು ತೂಳ ಹತ್ತದು ಒಂದಾಯ್ತು ತಿಂತಾಯಿ ಬುಳಿ ದೆಕ್ಕಾಂಡು ಬಿತ್ತಗಾಂಡು ಅದೇ ಆತೀನಿ ಯಾನ್ ಲಂಚೆನೆ ಎನ್ನಿನಿ. ಪರ್ಪಲ್ ಹೂ ಆದರೆ ಪರ್ಪಲ್ ಬದನೆ ಅಂತ ನೋಡುವಾಗ ಈಗ ಪರ್ಪಲ್ ಆದರೆ ಕೂಡ ಗ್ರೀನಿ ಅವು ಬೇತಿ ಎಂಜಿನ ಗುಳ್ಳ ಲೆಕ್ಕಂತ ನೆಟ್ಲ ನೆಟ್ಲ ಕುಳ್ಳಿ ನೆಟ್ಲ ಪೂರಿಡ್ಲ ಆತನ ಬದನೆ ಮಲ್ಲಾತೀಜಿ ಇನ್ನು ಮೂಲೊಂದು ಇಲ್ಲಿಯದ ಇಟ್ಟು ಪಿಟ್ಟಿ ಬದನೆ. ಓ ನನ್ನ ಮಂಡೆ ನೋಡಿ, ಮಂಡೆಯಲ್ಲಿ ಕೂಡ ಬೆವರು ಇರುತ್ತೆ ಉಂಟು ಮಾರಿ ಎಂತಲ್ಲ ಬಾ. ಈಗ ರೋಡ್ ಸೈಡೆಲ್ಲ ಕೆಲಸ ಮಾಡುವವರು ಹೇಗೆ ಆಗಿರಬೇಡ ಮಾರ ಬಾ. ಬೀಜಕ್ಕೆಲ್ಲ ತೆಗೆದಿಡುವ. ಇದು ಯಾಕೆ ಗೊತ್ತಾ, ಇದು ನೆಕ್ಸ್ಟ್ ನಮ್ಮದು ಈಗ ಇದೆಲ್ಲ ಕೃಷಿ ಎಲ್ಲ ಆದಮೇಲೆ ಇನ್ನೊಂದು ಸರ್ತಿ ನಾವಿಲ್ಲಿದ್ದರೆ ನಾವು ಇನ್ನೊಂದು ಸರ್ತಿ ಮಾಡಬೇಕಂತ ತೆಗೆದಿಡುದು. ಇದೆಲ್ಲ ಬೀಜ ಹೊಸ ತರ್ಬೋದು, ಆದರೆ ನಾವೇ ಮಾಡಿದ ಬೀಜವನ್ನು ತೆಗೆದಿಟ್ಟರೆ ಒಳ್ಳೆಯದು. ದಾರಟ್ಟು ನಮ್ಮಲೊಂಚಿ ಬೇಡ ಇದು ಈತಿ ಬೆಂಡೆಕಾಯಿ ದಿಕ್ಕಿನಿಯಾ ಉಳು ಮಾಡ್ತಾರ. ನಾನು ನೋಡುದು ಇಷ್ಟು ಸಿಕ್ಕಿದ ಅಂತೇಳಿ ಈಗ ಇಲ್ಲಿ ಹಾಕಿದ್ದಾರೆ ಸಿಕ್ಕಿಕೊಳ್ಳಲ್ಲ. ನಮಗೆ ಸೇಲ್ ಮಾಡಲಿಕ್ಕೆ ಅಂತ ಸಿಗದಿದ್ರು ಪರವಾಗಿಲ್ಲ, ಪದಾರ್ಥ ಮಾಡಲಿಕ್ಕೆ ಸಿಕ್ಕಿದರೆ ಸಾಕು. ಒಂದು ಉಪ್ಪುಗಾರಿಗೆ ಸಿಗ್ತದೆ. ಮತ್ತು ಒಂದು ಹೇಳ್ಬೇಕು ನನಗೆ, ಯಾಕಂದರೆ ಒಂದು ಇನ್ಫಾರ್ಮೇಷನ್. ಅಮ್ಮನಿಗೆ ನಾನು ತೆಕ್ಕೆರೆ ಆಗಿರ್ಬೋದು, ಬೆಂಡೆಕಾಯಿ ಆಗಿರ್ಬೋದು, ಬಸಳೆ ಆಗಿರ್ಬೋದು, ನೀವು ತುಪಾಸನ ಬ್ಲಾಗಲ್ಲಿ ನಾನು ಅಡುಗೆ ಮಾಡೋದನ್ನು ನೋಡಿರ್ಬೋದು. ಆದರೆ ಅಮ್ಮನಿಗೆ ಕೊಡೋದಿಲ್ಲ ಆಯಿತಾ, ಕೊಡಲಿಕ್ಕಿಲ್ಲ. ಅದು ಈಗಲ್ಲ, ಸಣ್ಣದ್ರಿಂದಲೂ ಅವ್ರು ತಿನ್ನೋದಿಲ್ಲ. ನನ್ನನ್ನು ಪ್ರೆಗ್ನೆಂಟ್ ಇರುವಾಗ ನನ್ನ ಅಮ್ಮ ತಿಂತಾ ಇದ್ರಂತೆ. ಅದು ಬಿಟ್ಟು ಇಲ್ಲಿಯವರೆಗೆ ನನ್ನಮ್ಮ ಅವರಿಗೆ ಉಬ್ಬಸ ಯಾವಾಗ ಜೋರಾಗಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ಅಮ್ಮ ಮಗು ಇರುವಾಗಲೇ ಉಬ್ಬಸ ಉಂಟು ಅವರಿಗೆ. ಇವತ್ತು ಮೊನ್ನೆ ಸ್ಟಾರ್ಟ್ ಆದದಲ್ಲ ಗೈಸದು, ಅದು ಏಜ್ ಆಗ್ತಾ ಹೋದ ಹಾಗೆ ಉಬ್ಬಸದ ಒಂದು ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆ ಮೊದಲೆಲ್ಲ ಕಂಟ್ರೋಲ್ ಮಾಡುವ ಕೆಪಾಸಿಟಿ ಇತ್ತು, ಟ್ಯಾಬ್ಲೆಟಲ್ಲಿ ಕಡಿಮೆ ಆಗ್ತಿತ್ತು. ಇವಾಗ ಹಾಗೆ ಆಗೋದಿಲ್ಲ. ಇವಾಗ ಅದಕ್ಕೆ ಇಂಜೆಕ್ಷನ್ ಎಲ್ಲ ಬೀಳಲೇಬೇಕು ಕಡಿಮೆ ಆಗಬೇಕಾದ್ರೆ ಹಾಗೆ. ಮತ್ತು ಇದನ್ನೆಲ್ಲ ಕೊಡೋದಿಲ್ಲ ಅವರಿಗೆ, ತುಂಬ ಜಾಗ್ರತೆ ಮಾಡ್ತೇವೆ ನಾವು. ಅದು ಕೊಡೋದಿಲ್ಲ, ಹೊರಗಡೆ ಎಲ್ಲಿ ಕರ್ಕೊಂಡು ಹೋಗೋದಿಲ್ಲ. ಈಗ ಹೋಗೋದಿಲ್ಲ, ಅವ್ರಿಗೆ ಗೊತ್ತಿರ್ಬೋದು. ಮತ್ತು ಬಾಗಿಲಾಕಿ ಜಾಸ್ತಿ ಇರೋದು ನಾನು, ಧೂಳು ಅದು ಇದು. ಮತ್ತು ಅದೆಂತ ತಂಪು ಗಾಳಿಗೆ ಅವಾಯ್ಡ್ ಮಾಡಲಿಕ್ಕೆ ಒಳಗಡೆನೇ ಇರೋದು ಅವರು ಜಾಸ್ತಿ. ಮತ್ತು ಯಾವುದು ಕೋಲ್ಡ್ ನೀರು ಕುಡಿಯುವುದಿಲ್ಲ, ಬಿಸಿ ನೀರೇ ಕುಡಿಯುವುದು. ಯಾವುದು ಸಂಪಾಗ್ತದೆ ಅದು ಯಾವುದು ಅವರಿಗೆ ಕೊಡೋದಿಲ್ಲ. ಕೆಲವರು ಹೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಹೇಳೋದು ನಾನು. ಹಾಗಾಗಿ ತುಂಬ ಜಾಗ್ರತೆ ಮಾಡ್ತೇವೆ. ನಾನು ಇಲ್ಲಿ ಸೆಕೆಯಲ್ಲಿ ಒದ್ದೆ ಆದರೂ ನಾನು ಬಾಗಿಲು ತೆಗೆದಿಲ್ಲ. ಗೊತ್ತುಂಟು ಎಷ್ಟು ಸಿಕ್ಕಿದೆ ಇವತ್ತು. ಇದು ಒಳ್ಳೆ ಬೆಳೆದಿದೆ ಮಾತ್ರ, ಈಗ ತುಂಬ ಒಳ್ಳೆ ಬೆಳೆದಿದೆ. ಇದನ್ನು ಪದಾರ್ಥ ಮಾಡ್ತಾರೆ ಅಂತ ಗೈಸ್. ನನ್ನನ್ನು ಮುಟ್ಟಬೇಡ ಅಂತೇಳಿ ಇವರು ಕಿತ್ಕೊಂಡು ಬಂದರು ಮಾರೆ. ಕಾಯಿನ ಊಟರಲ್ಲಿ ಬಕ್ಕಂದು ಅಂತು ಬಕ್ಕ ಕಾಳಿ ಪೂವ ಅವನ ಅವಡಾತೆ ಕಾಯಿ ನಂಚಪುರ ಉಂಡು. ಅವರು ತೆಗೆದ್ರೆ ಸರಿ ಮಾರಲ್ವಾ. ಇವತ್ತಿನ ಊಟ ಈಗ ನಮ್ಮ ಮನೆಯಲ್ಲಿ ಆದ ಬೆಂಡೆ ಕೈಸ್. ಸಾಯಂಕಾಲ ಆಯಿತು. ಎಂತ ಗೊತ್ತುಂಟ, ನನಗೆ ನನ್ನ ಓಲ್ಡು ಡ್ರೆಸ್ ಎಲ್ಲ ತುಂಬ ಸಿಕ್ಕಿದೆ ಆಯಿತಾ. ಅಲ್ಲಿ ಎಲ್ಲ ಕ್ಲೀನ್ ಮಾಡ್ತಿದ್ದೆ, ಹೂವಲ್ಲಿ ಕಲ್ಲಿ.
ಅಲ್ಲಿ ಎಲ್ಲ ಇಟ್ಟಿದ್ದೆ ಗೋಣಿಯಲ್ಲಿ ಕಟ್ಟಿ ಎಲ್ಲ ಅದೆಲ್ಲ ಸಿಕ್ಕಿದೆ. ತೋರಿಸ್ತೇನೆ ನಿಮಗೆ ನನ್ನ ಮೊದಲಿನ ಡ್ರೆಸ್. ಇದು ಒಂದು ನೋಡಿ ಗೈಸ್, ಇದನ್ನು ತುಂಬ ಸಲ ನೋಡಿರ್ಬೋದು ನೀವು. ನಾನು ಹಾರರ್ ಸ್ಟೋರಿಗೆಲ್ಲ ಹಾಕ್ತೇನೆ, ನೋಡಿರ್ಬೋದು. ಇದನ್ನು ರಾತ್ರಿ ಹಾಕೋಬೋದು, ಯಾಕಂದರೆ ಈಗ ಸೆಕೆ ಅಲ್ವಾ, ಒಳ್ಳೇದಾಗ್ಬೋದು. ಆಮೇಲೆ ಇದೊಂದು ಬರಂಬೋಡ, ಮತ್ತು ಇದು ಚಂದ ಉಂಟು. ಇದು ನನಗೆ ದೇರ್ಲಕಟ್ಟೆಗೆಲ್ಲ ಹಾಕ್ಕೊಳ್ಬೋದು. ಟಾಪ್ ಆಯಿತಾ, ಇಷ್ಟು ದಪ್ಪ ಆಗಿದ್ದೇನೆ ಇದಕ್ಕಿಂತ. ನಾನು ಅದನ್ನೊಂದು ನೋಡಬೇಕು ಮೊದಲು. ಇದು ಚಂದ ಉಂಟು. ಆಮೇಲೆ ಇದೊಂದು ನನ್ನ ಮೊದಲಿನ ಜೀನ್ಸ್, ಅದನ್ನು ಕತ್ತರಿಸಿ ನಾನೊಂದು 3/4 ಮಾಡಿದ್ದೆ. ಈಗ ಅದು ಸಿಕ್ಕಿತು. ಇದು ಆಗ್ತದೆ ನನಗೆ ಇವಾಗಲೂ, ಅದನ್ನು ಹಾಕೋಬೋದು. ಮತ್ತು ಆಮೇಲೆ ಇದೊಂದು ಸಿಕ್ಕಿತು. ಇದನ್ನು ತುಂಬ ಸಲ ನೀವು ಒಂದು ಬ್ಲಾಗಲ್ಲೆಲ್ಲ ನೋಡಿರ್ಬೋದು. ಇದರಲ್ಲಿ ಪ್ಯಾಂಟ್ ಕೂಡ ಸಿಕ್ಕಿದೆ. ಇದು ಈಗ ಒಟ್ರಶ್ ಉಂಟು, ಇಸ್ತ್ರಿ ಹಾಕಿ ನಾನು ಜಲ್ಲಗಟ್ಟೆಗೆಲ್ಲ ಹಾಕೊಳ್ಬೋದು. ಈಗ ಚೆಂದ ಉಂಟಲ್ಲ ನೋಡಿ, ಅಂತೆ ಕಲರೆಲ್ಲ ಚೆಂದ ಉಂಟು. ಆದರೆ ಎಂತ ಗೊತ್ತಾ, ಫೇಡ್ ಆಗಿದೆ ಈಗ. ಇದು ಈ ಕಲರ್ ಇರಲಿಲ್ಲ, ಗೋಲ್ಡ್ ಕಲರ್. ಆದರೆ ಒಂದು ವಾಶಲ್ಲೇ ಇದು ಹೀಗೆ ಆದದ್ದು. ಇದರ ಪ್ಯಾಂಟ್ ಸಿಕ್ಕಿದೆ ಒಟ್ಟಿಗೆ. ಇದನ್ನು ಕೂಡ ಮನೆಯಲ್ಲಿ ಹಾಕೊಳ್ಬೋದು ನನಗೆ. ಮತ್ತು ಇದೆಲ್ಲ ಟಾಪ್ ಗೈಸ್, ಟಾಪ್. ಈಗ ಇದು ಉಂಟಲ್ಲ, ಇದು ಕೂಡ ಟಾಪ್, ಸಿಂಪಲ್ ಟಾಪ್. ಈಗ ಅನ್ಸುತ್ತೆ ಇದರಲ್ಲಿ ಖಾಲಿ ಇಷ್ಟೇ ಡಿಸೈನ್. ನೋಡಿ ಗೈಸ್, ನೋಡಿ ಮೋಡ ತುಂಬ ಉಂಟು ಮೇಲೆ ನೋಡಿ. ಮಳೆ ಬರ್ಬೋದು, ಬಂದರೆ ತುಂಬ ಒಳ್ಳೆಯದಾಯಿತು. ಬಂದರೆ ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕಾಗ್ತಿಲ್ಲ. ನಾಯೆಲ್ಲ ವಾಕಿಂಗ್ ಎಲ್ಲ ಕರ್ಕೊಂಡೋಗಿ ಬಂದೆ ಆಯಿತಾ. ನಾನು ನಾಳೆ ಒಂದು ಫಂಕ್ಷನಿಗೆ ಹೋಗ್ಲಿಕ್ಕೆ ಉಂಟು ನನಗೆ. ನಾಳೆ ಅಂದರೆ ಅದು ಸಾಯಂಕಾಲ ಹೋಗ್ಲಿಕ್ಕೆ, ಮಧ್ಯಾಹ್ನ ಕೂಡ ಉಂಟು. ನಾನು ರಾತ್ರಿ ಅದಕ್ಕೆ ಹೋಗೋದು. ನಾಳೆ ನೋಡಿ ನೀವು ಆಯಿತಾ. ನನಗೆ ಒಂದು ಇನ್ಸ್ಟಾಗ್ರಾಮಿಗೆ ಒಂದು ರೀಲ್ಸ್ ಮಾಡಲಿಕ್ಕೆ ಕೂಡ ಇತ್ತು, ಅಂದರೆ ಡ್ರೆಸ್ 2 ಅನ್ಬಾಕ್ಸಿಂಗ್ ಮಾಡಲಿಕ್ಕೆ ಇತ್ತು. ಅದನ್ನು ಕೂಡ ಯಾವಾಗ ಮಾಡೋದು ಅಂತ ನೋಡೋದು ನಾನು. ಇವತ್ತು ತಲೆಯಲ್ಲಿ ಎಣ್ಣೆ ಉಂಟು, ಈಗ ಹಾಕಿದೆ. ಎಣ್ಣೆ ಹಾಕ್ಲಿದ್ದು ಗೊತ್ತಿಲ್ಲಲ್ಲ ನಿಮಗೆ, ನಾನು ಮಧ್ಯಾಹ್ನ ಆಗುವಾಗ ಹಾಕಿದೆ ಆಯಿತಾ. ಎಣ್ಣೆ ಊಟ ಎಲ್ಲ ಆದಮೇಲೆ ಹಾಕಿದ್ದು. ಇವಾಗ ಸ್ನಾನ ಮಾಡಬೇಕು. ಇನ್ನು ನಾಳೆ ಆಯಿತು ರೀಲ್ಸ್ ಎಲ್ಲ, ನಾಳೆ ನೋಡು. ಇನ್ನೂ ರೀಲ್ಸ್ ಮಾಡುವಲ್ಲ. ಮತ್ತು ನಮ್ಮ ಮನೆಯಲ್ಲಿದ್ದ ವೇಸ್ಟ್ ಈಗ ಹೇಳಿದಲ್ಲ ನಾನಲ್ಲಿ ಕ್ಲೀನ್ ಮಾಡಿದೆ ಅಂತ, ಅದನ್ನೆಲ್ಲ ತೆಗೆದು. ಈಗ ತುಂಬ ವೇಸ್ಟ್ ಸಿಕ್ಕಿತ್ತು ನನಗೆ. ಇದನ್ನೀಗ ನಾವು ಉರಿಸ್ಬೇಕು. ಇಲ್ಲಿ ಬೆಂಕಿ ಹಾಕಬೇಕು. ನಾನು ಬೆಂಕಿ ಪಟ್ಟಿಗೆ ತರ್ತೇನೆ. ಚಂದ ಮಾಡಿ ಉಂಟು ಊಟ ಹಾಕುವ. ಅಮ್ಮ ನಿಮ್ಗೆ ಗೊತ್ತವೇ ಗಜ ಹೋಗ್ಬೋದ? ಹಾಂ, ಇಟ್ಟೆ ವರ್ಷ ಅವರು ಬೆಂಕಿ ಕೊಟ್ಟೆ ಗೈಸ್. ಇಲ್ಲೇ ಕೂತ್ಕೊಳ್ಬೇಕು ಮಾತ್ರ, ಬೆಂಕಿ ಉರಿಯುವವರೆಗೆ ಇಲ್ಲೇ ಕೂತ್ಕೊಳ್ಬೇಕು. ಇದೊಂದು ಓಲ್ಡ್ ಬ್ಯಾಗ್ ಗೈಸ್, ಚಿಂಚುನ ಹೋಗಿದೆ, ಅಂದರೆ ಫುಲ್ಲು ಹೋಗಿದೆ ಆಯಿತಾ. ಅದಕ್ಕೋಸ್ಕರ ಒತ್ತಿಸ್ತಾ ಇದ್ದೇನೆ, ಇಲ್ಲಾಂದರೆ ಯೂಸ್ ಮಾಡ್ಬೋದಿತ್ತು. ಹಾಗೆ ಇನ್ನೊಂದು ಬ್ಯಾಗ್ ಉಂಟು ಅವನದು ಓಲ್ಡ್, ಅದು ತೆಗೆದಿಟ್ಟಿದ್ದೇನೆ. ಇದನ್ನು ಉರಿಸ್ತಾ ಇದ್ದೇನೆ. ಈಗ ಮಳೆ ಬರ್ತದೆ ಮಾತ್ರ ನೋಡಿ ಅಂತ. ಈಗ ಕತ್ತಲಾಯ್ತಲ್ಲ, ಹೋಗ ಗಾಳಿ ಎಲ್ಲ ಬರೋದು. ಉರಿತು ಒಂದು ಉರ್ದಾಗಿ ಮತ್ತೆ ಅದನ್ನು ಹಾಕುವ. ಎಲ್ಲ ಹಾಕಿದ್ರೆ ಕಷ್ಟ, ಒಳಗಡೆ ಬಂದರೆ ಬೆಂಕಿ ಅಲ್ಲ. ಇಲ್ಲಿ ನಿಂತ್ಕೊಳ್ಳುವ ನಾವು ಸ್ವಲ್ಪ ಹೊತ್ತು. ಎಂತ ಗಾಳಿ ಅಂದರೆ ಓ ದೇವರೇ. ಈಗ ಗಾಳಿ ನೋಡಿ ಬಾರೆ ಈಗ ನೋಡಿ ಎಲ್ಲ ಹೊತ್ತಿದ್ದು. ಇದು ಹೋಯ್ತಂತ ಈಗ ಬೆಂಕಿ ಹಾಕಿತ್ತು ಎಲ್ಲ. ಎಷ್ಟು ಜೋರು ಗಾಡಿ ಬರ್ತದೆ. ಇದು ಮಳೆ ಬರ್ತದ ಅಲ್ಲ, ಮೋಡ ಎಲ್ಲ ಹೋಗ್ತದ. ಮೋಡ ಮಾತ್ರ ಕಂಡ ಬಟ್ಟೆ ಉಂಟು ಇದೀಗ. ಮೊದಲು ನಾವು ಪಾಠದಲ್ಲಿ ಓದಿದ್ದು ನೆನಪುಂಟ, ಮೋಡ ಡ್ಯಾಶ್ ಆಗುದಂತೆ ಮಳೆ ಬರೋದಂತೆ. ಇದು ಡ್ಯಾಶ್ ಹೊಡಿತದಂತ. ಬನ್ನಿ ಇಲ್ಲಿ ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಬನ್ನಿ. ಹೊರಗಡೆ ಹೀಗೆ ಗಾಳಿ ಬರ್ತಾ ಉಂಟು. ಇವರದ್ದು ಇಲ್ಲಿ ಇದೆಂತ ಗೊತ್ತುಂಟಾ, ಇದು ಕೆಂಬುಡ ಎಲ್ಲ ಉಂಟಲ್ಲ, ಅದಕ್ಕೆ ಬಯಕೆ ಮಾಡುದಂತ ಮಾಡುದು. ಅದೊಂದು ಹೆಣ್ಣು ಇದ್ದಾಗೆ, ಹುಡುಗಿ ಇದ್ದಾಗೆ. ಈಗ ಇದು ಇದಕ್ಕೆ ತುರೆಗೆ, ಇದು ಕೆಂಬುಡೆಗೆ. ತುರೆಗೆ ಇದು ನಾನ್ ವೆಜ್, ಕೆಂಬುಡೆಗೆ ಹೌದಾನೆ ಇದು ಬಟ್ರು ಕೆಂಬುಡೆ. ಅದಕ್ಕೆ ಬೆಲ್ಲ ಇಂದು ದಾದಿ ಹಾಗೆ ತುರೇನಾ ಕೆಂಬುಡೆ ಎಲ್ಲ ಮಾಡಿಲ್ಲ ಅಂತ ಆಂಡ್ ಆಡಿ ಈ ಬರ್ಸು ಕಟ್ಟುನ ಸಮ ಅತ್ತ ಗಾಳಿ ಬರೋನು ಬಿದ ಇಡು ಓಡೆ ಮೀರಿ ಇರು ಕೋಡೆ ಲಕ್ಕಿನ ಆತ್ರಿ ಇಂತೊಂದು ಬೆಲ್ಲ ತಿಂಗ
ಈ ಕಟ್ಟೆ ಅಂತ ಇದೆ. ಇದನ್ನು ನೋಡಿದ್ದೀರಾ ಅಂತ ಹೇಳಿ ಆಯ್ತಾ ಕಮೆಂಟಲ್ಲಿ. ಬೈಕಿಗೆ ಇರಲಲ್ಲೇ ಪೂಜಾರ ಇದು ಕೈಸಿದ್ದು ನಿನ್ನೆ ಮಾಡುವುದು ನಾವು, ಆದರೆ ಅಮ್ಮನ ಹೆಲ್ತ್ ಸರಿ ಇಲ್ಲ ಮತ್ತು ನನಗೆ ಗೊತ್ತಾಗೋದಿಲ್ಲ ಅಂತ ಹಾಗೆ ಬಿಟ್ಟೆ ನಾವು. ಆಯಿತು. ಕೆಂಬುಡೆ ಅಲ್ಲಿಗೆ ಬಂದು ಗೈಸ್ ನಾವು ಈಗ ಕೆಂಬುಡೆಗೆ ಕಟ್ತಿದ್ದಾರೆ. ಮಳೆ ಬಂತು, ಮಳೆ ನೋಡ್ಬೋದು ಈಗ. ಇದನ್ನೊಂದು ಚೇಂಜ್ ಮಾಡ್ಬೇಕಾಯ್ತಾ, ಬೇರೆ ಕಲ್ಪರ ಆಗ್ತಿರ್ತಿಲ್ಲ. ಈ ಮಳೆಗೆ ಇದು ನಿಲ್ಲಿಕ್ಕಿಲ್ಲ ಈಗ. ಮಳೆ ನೋಡಿ ಗೈಸ್ ಮಾಡಿ ಸ್ವಲ್ಪ ನಿದ್ದೆ ಬರ್ಬೋದಾಯ್ತಾ. ನಮ್ಮ ಕೃಷಿ ಆ ಕಡೆ ನೋಡುವ, ಕೃಷಿ ನೋಡೋಣ ನಾವು ಹೋಗಿ. ಈಗ ರೋಡಲ್ಲೆಲ್ಲ ಮಳೆ ನೀರು ಹೋಗ್ತುಂಟು, ತುಂಬ ಆಗ್ತಾ ಉಂಟು ನೋಡಿ ಗೈಸ್. ಚಂಡಿ ಪುಂಡಿ ಇಲ್ಲಿಂದಲೇ ನೀವು ನೋಡಿ ಆಯ್ತಾ. ಕೃಷಿ ನನಗೆ ನೋಡ್ಲಿಕ್ಕೆ ಆಗುದಿಲ್ಲ, ಮಳೆ ಬರ್ತಾ ಉಂಟು ನೋಡಿ. ನನಗೆ ಇಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದು ಕಿಟಕಿ ಎಲ್ಲ ಹಾಕುದು ಯಾಕೆ ಗೊತ್ತುಂಟಾ, ಅಮ್ಮನಿಗೆ ಮಳೆ ಆಗುದಿಲ್ಲ ಅದಕ್ಕೋಸ್ಕರ. ಈಗ ಏನು ಗೊತ್ತಾ, ಮಳೆ ಬರ್ತಾ ಉಂಟಲ್ಲ ಈಗ ಏನಾದರೂ ಸ್ನ್ಯಾಕ್ಸ್ ಮಾಡಿ ತಿನ್ನುವಂತ. ಹಾಗೆ ಮೊನ್ನೆ ನಾನು ಗೆಣಸು ತಂದಿದ್ದೆ, ಅದನ್ನೊಂದು ಪೋಡಿ ಮಾಡುವಂತ. ಈಗ ಹೇಗೂ ಮೊನ್ನೆ ತಂದ ಇದು ಉಂಟು ಕಡಲೆ ಹುಡಿ, ಪೋಡಿ ಹಾಕ್ಕೊಂಡು ಪೋಡಿ ಇಲ್ಲಿ ನೋಡಿ. ಇದು 4 ಅಮ್ಮನಿಗೆ ಕೊಡುವ, ತುಂಬ ಕೊಡುದಿಲ್ಲ, ಆಯಿಲ್ ಅಲ್ವಾ, ಸ್ವಲ್ಪ ಕೊಡುವ ಅಮ್ಮನಿಗೆ. ಈ ಮಳೆಗೆ ಬಿಸಿ ಬಿಸಿ ಪೋಡಿ ನೇಮ, ಈ ಮಳೆಗೆ ಬಿಸಿ ಬಿಸಿ ಪೋಡಿ ಅನ್ಪೋಡು. ಈ ರೀತಿ ನೀರ್ನಾಗ ಉಳ್ಳುಲಾಕ ಆತಂದು ಇತ್ತೆ ಬರ್ಕೊಂಡು ಹುಳ ಹಿಡ್ತು. ಜಾಸ್ತಿ ತಿನ್ಬಿಡ್ಚವ, ಇನ್ನಾಳು ತಿಂಡೆ ಯಾವಿರಿ ಎಣ್ಣೆತ್ತ.